ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳನ್ನು ನಾನು ತೆಗೆದುಕೊಂಡಿರ್ತಕ್ಕಂತಹ ಕನಿಷ್ಠ ಕಲಿಕಾಂಶಗಳು 26. ಒಟ್ಟು ಪತ್ರಿಕೆಗಳು ನಾನು 30 ಪತ್ರಿಕೆಗಳನ್ನು ಮಾಡ್ತಾ ಇದ್ದೀನಿ. ಈ 30ನೇ ಪತ್ರಿಕೆಯಲ್ಲಿ ಇದು 28ನೇ ಪತ್ರಿಕೆ. ಇನ್ನು 2 ಪತ್ರಿಕೆಗಳಾದ್ರೆ ಒಟ್ಟು 30 ಪತ್ರಿಕೆಗಳ ಒಂದು ವಿಡಿಯೋ ಆಗುತ್ತೆ. 10th ಮ್ಯಾಥ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಎನ್ನುವಂತದ್ದು. ಒಟ್ಟು 30ರಲ್ಲಿ ಇದು 28ನೇ ಪತ್ರಿಕೆ ಅನ್ನುವಂಥದ್ದು. ಆದ್ಮೇಲೆ ಈ ಎಲ್ಲ 30 ಪತ್ರಿಕೆಗಳಲ್ಲಿ ತಾವು ಬಿಡಿಸಿದ್ದಾರೆ ಅಂದ್ರೆ 30 ಪತ್ರಿಕೆಗಳನ್ನು ಬಿಡಿಸಿದ್ದಾರೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಂದು ಸಾಮರ್ಥ್ಯದ ಯಾವ ಸಮಸ್ಯೆ ಇದ್ರೂ ಕೂಡ ಸರಳವಾಗಿ ವಿದ್ಯಾರ್ಥಿಗಳು ಬಿಡಿಸಬಹುದು ಅಂತ ಹೇಳುತ್ತಾ ಈಗ ಪತ್ರಿಕೆ 28 ಅನ್ನು ಪ್ರಾರಂಭಿಸೋಣ. 5, 9, 13 ಈ ಸಮಾಂತರ ಶ್ರೇಣಿಯ 13ನೇ ಪದವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಇಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡು ಇದೇ ಪ್ರಶ್ನೆಗೆ ನಾನು ಸುಮಾರು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅಂದ್ರೆ 13ನೇ ಪದ ಬೇರೆ ಬೇರೆ ಸಮಾಂತರ ಶ್ರೇಣಿ ಒಂದೇ ಇದು, ಪದಗಳ ಸಂಖ್ಯೆ ಕಂಡುಹಿಡಿಯುವುದು ಬೇರೆ, ಸಮಾಂತರ ಶ್ರೇಣಿ ಬೇರೆ, ಪದಗಳ ಸಂಖ್ಯೆ ಬೇರೆ. ಈ ರೀತಿ ಒಂದು ಸುಮಾರು 5-6 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿ 10 ಪ್ರಶ್ನೆಗಳು ತಮಗಾಗಿ 10 ಅಥವಾ 15 ಪ್ರಶ್ನೆಗಳು ತಮಗಾಗಿ ಮಾಡ್ಲಿಕ್ಕೆ ಬಿಟ್ಟಿರುತ್ತೇನೆ. ಈ ರೀತಿಯಾದಂತಹ ವಿಡಿಯೋಗಳು ಕೂಡ ಎಲ್ಲ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋ ವಿವರಣೆಯನ್ನು ನೀಡಿರುವಂತಹ ವಿಡಿಯೋಗಳು ಕೂಡ ನಮಗೆ ಸಿಗುತ್ತವೆ. ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಾವು ಅದನ್ನ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ತಾವು ಅದನ್ನು ಕೂಡ ನೋಡಬಹುದು. ಇನ್ನು 2ನೇ ಪ್ರಶ್ನೆ ಸಮಾಂತರ ಶ್ರೇಣಿ 3, 8, 13 283 ಇದರ ಕೊನೆಯಿಂದ ಆರಂಭಿಸಿ 15ನೇ ಪದವನ್ನು ಕಂಡುಹಿಡಿಯಿರಿ. ಈ ಪ್ರಶ್ನೆಗೂ ಕೂಡ ಪ್ರತಿಯೊಂದು 26 ಪ್ರಶ್ನೆಗೂ ಒಂದೊಂದು ವಿಡಿಯೋವನ್ನು ಮಾಡಿ 10ರಿಂದ 15 ಸಮಸ್ಯೆಗಳನ್ನು ತಮಗಾಗಿ ಬಿಡಿಸಲಿಕ್ಕೆ ಕೊಟ್ಟಿರುತ್ತೇನೆ ಅನ್ನುವಂಥದ್ದು. ಇನ್ನು 3ನೇ ಪ್ರಶ್ನೆ 5, 8, 11 ಈ ಸಮಾಂತರ ಶ್ರೇಣಿಯ 15 ಪದಗಳಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 4, 5 ಮತ್ತು 6ನೇ ಪ್ರಶ್ನೆಗಳು ಈ ರೇಖಾತ್ಮಕ ಸಮೀಕರಣಗಳು ಸೇಮ್ ಇವೆ. 3x - 5y = 4, 3x - 2y = 7 ಅನ್ನುವಂಥದ್ದು. ಈ 4ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸುವುದು. 5ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸುವುದು. 6ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಒರೆ ಗುಣಾಕಾರದಿಂದ ಬಿಡಿಸುವಂತಹ 3 ವಿಧದಲ್ಲಿ ಪ್ರಶ್ನೆ ಒಂದೇ ಇದ್ರೂ ಕೂಡ, ರೇಖಾತ್ಮಕ ಸಮೀಕರಣಗಳು ಒಂದೇ ಇದ್ರೂ ಕೂಡ ಬಿಡಿಸುವಂತಹ ವಿಧಾನ ಬೇರೆ ಬೇರೆ ಕೊಟ್ಟಿದ್ದೇನೆ. ಒಂದು ವಿಧಾನ ಆದ್ರೂ ಪರ್ಫೆಕ್ಟ್ ಆಗಿ ಬಂದಿರಬೇಕು ಅಂತ ಪರೀಕ್ಷಾ ದೃಷ್ಟಿಯಿಂದ. ಇನ್ನು 7ನೇದು 3.2 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 6.5 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನು ಅಳೆಯಿರಿ. 8ನೇ ಪ್ರಶ್ನೆ 2.5 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. 9ನೇ ಪ್ರಶ್ನೆ 8 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 4:4 ಅನುಪಾತದಲ್ಲಿ ವಿಭಜಿಸಿ 2 ಭಾಗಗಳನ್ನು ಅಳೆಯಿರಿ. 10ನೇ ಪ್ರಶ್ನೆ 4, 2 -3 -8 ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. 11ನೇ ಪ್ರಶ್ನೆ -1, 7 ಮತ್ತು 4 -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಜಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ ಶೃಂಗ ಬಿಂದುಗಳು 8, 0, 3 - 4 ಮತ್ತು 2 - 5 ಆಗಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇನ್ನು 13ನೇ ಪ್ರಶ್ನೆ ಯೂಕ್ಲಿಡ್ನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 50 ಮತ್ತು 70ರ ಮೊಲಸವನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ 2 + √5 ಒಂದು ಅವಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎನ್ನುವಂಥದ್ದು. ಇನ್ನು 15ನೇ ಪ್ರಶ್ನೆ x² - 7x - 60 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಹಾಗೂ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 16ನೇ ಪ್ರಶ್ನೆ 6x⁴ + 8x⁴ + 17x² + 21x + 7 ಅನ್ನು 3x² + 4x + 1 ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನು ಕಂಡುಹಿಡಿಯಿರಿ. ಇನ್ನು 17ನೇ ಪ್ರಶ್ನೆ x² - 7x - 60 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 18ನೇ ಪ್ರಶ್ನೆ x² - 7x - 60 0 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. 19ನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. 20ನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಇನ್ನ 21, 22 ಮತ್ತು 23 ಈ 3 ಪ್ರಶ್ನೆಗಳು
ಕೊಟ್ಟಿರುವಂತಹ ವರ್ಗಾಂತರ ಮತ್ತು ಆವೃತ್ತಿ ಸಂಖ್ಯೆಗಳು ಒಂದೇ ಇವೆ. ಆದರೆ ಬಿಡಿಸುವುದು 21ನೇ ಪ್ರಶ್ನೆಗೆ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ, 22ನೇ ಪ್ರಶ್ನೆಗೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ನೀಡಿರಿ, 23ನೇ ಪ್ರಶ್ನೆಗೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಇನ್ನು 24ನೇ ಪ್ರಶ್ನೆ, ಈ ದತ್ತಾಂಶಗಳಿಗೆ ಕಡಿಮೆ ಇರುವ ವಿಧಾನದ ಓಜಿವನ್ನು ರಚಿಸಿ ವರ್ಗಾಂತರ ಮತ್ತು ಸಂಚಿತ ಆವೃತ್ತಿಯನ್ನು ಕೊಡಲಾಗಿದೆ. 100ಕ್ಕಿಂತ ಕಡಿಮೆ, 120ಕ್ಕಿಂತ ಕಡಿಮೆ, 140ಕ್ಕಿಂತ ಕಡಿಮೆ, 160ಕ್ಕಿಂತ ಕಡಿಮೆ, 180ಕ್ಕಿಂತ ಕಡಿಮೆ, 200ಕ್ಕಿಂತ ಕಡಿಮೆ, 0, 8, 20, 34, 44, 50. ಇನ್ನು 25ನೇ ಪ್ರಶ್ನೆ, 3x - 5y = 4 ಮತ್ತು 3x - 2y = 7 ನಕ್ಷೆಯ ಸಹಾಯದಿಂದ ಬಿಡಿಸಿ. ಇನ್ನು ಕೊನೆಯ ಪ್ರಶ್ನೆ, 4.5 ಸೆಂಟಿಮೀಟರ್, 7 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಒಂದು ತ್ರಿಭುಜವನ್ನು ರಚಿಸಿ, ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ. ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಷ್ಟಿರುವಂತೆ ರಚಿಸಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ 26 ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಒಟ್ಟು 30 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಮಾಡಿದ್ದೇನೆ. ಇದು ಕೇವಲ 10th ಮ್ಯಾಥ್ಸ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್. ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಕಲಿಯಬೇಕಾಗಿರತಕ್ಕಂಥ ಕನಿಷ್ಠ ಕಲಿಕಾಂಶಗಳನ್ನು ತೆಗೆದುಕೊಂಡು ಈ 30 ಪತ್ರಿಕೆಗಳನ್ನು ಮಾಡಿದ್ದೇನೆ. ಯಾವುದೇ ವಿದ್ಯಾರ್ಥಿಗಳಾಗಲಿ ಈ 30 ಪತ್ರಿಕೆಗಳನ್ನು ತಾವು ಬಿಡಿಸಿದ್ದೇ ಆದರೆ 100ಕ್ಕೆ 100ರಷ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಈ ಒಂದು ಕೊಟ್ಟಿರುವಂತಹ 26 ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟಿರುವಂತೆ ಒಂದೊಂದು ಪ್ರಶ್ನೆಗೆ ನಾನು ನಕ್ಷೆಯ ಸಹಾಯದಿಂದ ಬಿಡಿಸಿ, ಸೂತ್ರದ ಸಹಾಯದಿಂದ ಬಿಡಿಸಿ, ಎನ್ ಪದಗಳವರೆಗಿನ ಮೊತ್ತ, ಈ ರೀತಿಯಾದಂತಹ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡಿ ಅವುಗಳಿಗೆ ಒಂದು 4-5 ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಿ ತಮಗಾಗಿ 10ರಿಂದ 15 ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ನಾನು ಕೊಟ್ಟಿರುತ್ತೇನೆ ಅಂತ ಹೇಳುತ್ತಾ ಆ ಒಂದು ಲಿಂಕ್ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ. ಹಾಗಾಗಿ ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆಗಳು.